ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡಿದ್ದೀನಿ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಸಾಗರಕ್ಕ ಇಲ್ಲಿ ಒಂದು ಆಸ್ಪತ್ರೆಗೆ ಬಂದಿನಿ. ಯಾವ್ದಪ್ಪ ಅಂದ್ರ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಜನ ಕೆಲವೊಂದು ರೋಗದಿಂದ ಬಳಲ್ತಾ ಇರ್ತಾರ. ಬಟ್ ಬಹಳಷ್ಟು ಕಡೆ ಟ್ರೀಟ್ಮೆಂಟ್ಗಳು ಸಿಗಂಗಿಲ್ಲ. ಮಂದಿ ಏನ್ ಮಾಡ್ತಾರಪ್ಪ, ನಮ್ಮ ಕರ್ನಾಟಕದ ಟ್ರೀಟ್ಮೆಂಟ್ ಕೊಡೋರು ಯಾರು ಇಲ್ರಿ, ನಾವು ಬಾಂಬೆ ಹೋಗ್ಬೇಕು, ದಿಲ್ಲಿ ಹೋಗ್ಬೇಕು, ಪುನಃ ಸೋಲಾಪುರ, ಹಿಂಗೆಲ್ಲ ಬೆಂಗಳೂರು ಅಂತಿರ್ತಾರ. ಬಟ್ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಅದಾರ. ಅವ್ರು ನಾವು ಹೆಂಗಪ್ಪ ಅಂದ್ರೆ ನಾವು ನೋಡಿರಂಗಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಾಗ ಬರಂಗಿಲ್ಲ. ಬಂದ್ರು ಕೂಡ ಯಾಕಪ್ಪ ಅಂದ್ರೆ ಅವ್ರಿಗೆ ಕೆಲವೊಂದು ಜನರ ಸಮಸ್ಯೆಗಳ ಬಗ್ಗೆ ಹರಿಯಂಗಿಲ್ಲ. ಆದ್ರೆ ನಾವು ಇವತ್ತೇಳಿ ಬಂದೆಪ್ಪ, ಇಲ್ಲಿ ನಾವು ಶಿವಮೊಗ್ಗಕ್ಕೆ ಬಂದಿದ್ದೇವೆ. ಈ ಕಡೆ ನಾವು ವಿಶೇಷವಾದ ನಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸರ್ ಅವ್ರಿಗೆ ಭೇಟಿಯಾಗಿ ಬಂದೇವಿ. ಇಲ್ಲಿ ಸಾಗರಕ್ಕೆ ಬಂದಿನಿ. ಸಾಗರ ಕ್ಲಿನಿಕ್ ಡಾಕ್ಟರ್ ಮಹೇಂದ್ರ ಕುಮಾರ್ ಸರ್ ಅವ್ರಿಗೆ ಯಾವ್ಯಾವ ಚಿಕಿತ್ಸೆ ಕೊಡ್ತಾರೆ ಏನೇನಂತ ಅವ್ರಿಗೆ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದ. ನೀವು ಅಂತೀರಿ ಶಕ್ತಿ ಕುಮಾರ್ ಒಳ್ಳೆ ಸುದ್ದಿ ಮಾಡಿದ್ರಿ ಶಕ್ತಿ ಕುಮಾರ್ ಅಂತೀರಿ. ಬರ್ರಿ ಸರ್ ಹತ್ರ ಮಧ್ಯಾಹ್ನ. ಸರ್ ನಮಸ್ಕಾರ. ಮೊದಲನೇದಾಗಿ ಶಕ್ತಿ ಕುಮಾರ್ ಬಹಳ ದೂರದಿಂದ ಬಂದಿದ್ದೀರಾ. ಹಾ ಸರ್. ಸೊ ಖುಷಿ ಆಯ್ತು. ನಾವು ಹಂಗೆ ಶಿವಮೊಗ್ಗ ಹೋಗಿದ್ದೀವಿ ಸರ್. ಅಡ್ಡಿಲ್ಲ, ಬಂದಿದ್ ನಮಗೂ ಒಂಥರ ಖುಷಿ ಆಯ್ತು. ನಿಮ್ಮನ್ನ ಬಹಳ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಹಾ ಸರ್. ನೀವು ಬಂದು ನಮ್ ಬಿಸಿ ಶೆಡ್ಯೂಲ್ ಒಳಗಡೆ ಪಾಪ ವೇಟ್ ಮಾಡಿದ್ರಿ. ನಮ್ ಕೆಲ್ಸಕ್ಕೆ ಏನೋ ತೊಂದರೆ ಆಗಿಲ್ದಂಗೆ ಕೋಆಪರೇಟ್ ಮಾಡಿದ್ರಿ. ಪಾಪ ವೇಟ್ ಮಾಡಿದ್ರಿ ಇಷ್ಟ ಮಟ್ಟ. ಹಾಗಾಗಿ ಸೊ ನಮ್ ಕಡೆಯಿಂದ ಒಂದು ಕ್ಷಮೆ ಇರ್ಲಿ. ಇಲ್ಲ ಸರ್, ಇರ್ಲಿ. ಯಾಕಂದ್ರೆ ನನ್ನ ವಿಶೇಷವಾಗಿ ಬಹಳಷ್ಟು ಡಾಕ್ಟರ್ಗಳು ಸುದ್ದಿ ಮಾಡಲ್ಲ ಸರ್ ನಾನು. ಯಾಕಂದ್ರೆ ಏನಪ್ಪಾ ಅಂದ್ರೆ ನಿಮ್ ಬಗ್ಗೆ ಬಹಳಷ್ಟು ಜನ ಕೇಳಿದೆ ನಾನು. ಇಲ್ಲಿ ಡಾಕ್ಟರ್ ಮಹೇಂದ್ರ ಕುಮಾರ್ ಅವರು ಅದಾರ, ಯಾವ ರೀತಿ ಸ್ಪೆಷಲಿಸ್ಟ್ ಅದಾರಪ್ಪ ಅಂದ್ರೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಹೇಳಿದ್ರು ಸರ್ ಹಿಂಗ್ ಅಂತೇಳಿ. ಈಗ ನಡೀತಾ ಇರೋದು ಸರ್ ಜನರಿಗೆ ನಾನು ನೋಡ್ತಾ ಇರ್ತೀವಿ. ಅವಾಗ ಬಹಳಷ್ಟು ಜನ ಲೈಂಗಿಕ ಸಮಸ್ಯೆಯಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಲೈಂಗಿಕ ನೀವು ನೋಡೋ ಸ್ಟ್ರೆಸ್ ಜನರಿಗೆ ಏನಪ್ಪ ಏನು ಸಮಸ್ಯೆ ಆಗ್ತದೆ ಅಂದ್ರೆ ಸ್ಟ್ರೆಸ್ಸು, ಟೆನ್ಷನ್ನು, ಸರಿಯಾಗಿ ಮನಸ್ಸಿಗೆ ಆನಂದ ಉತ್ಸಾಹ ಇಲ್ಲದೆ ಇದ್ರೆ ಕೂಡ ಒಂದು ಲೈಂಗಿಕ ಸಮಸ್ಯೆ ಅಂತ ಹೇಳ್ತಾರೆ. ನೀವು ಲೈಂಗಿಕ ಸಮಸ್ಯೆ ನೋಡ್ತೀರಿ, ಸೋರಿಯಾಸಿಸ್ ನೋಡ್ತೀರಿ, ಮತ್ತೆ ಇದು ಸರಿ ಯಾವುದು ಗಜಕರ್ಣ, ಮತ್ತೆ ಯಾವ್ದಂದ್ರಲ್ಲ, ಮತ್ತೆ ಎಕ್ಸಿಮಾ, ಹೇರ್ ಫಾಲ್ ನೋಡ್ತೀರಾ ಸರ್? ಯೂಶುವಲಿ ಕ್ರಾನಿಕ್ ಸ್ಕಿನ್ ಕಂಡೀಷನ್ಸ್ ಅಂತೀವಿ. ಪ್ಲಸ್ ಅದಕ್ಕೆ ಮೇನ್ಲಿ ಅಲರ್ಜಿ, ಮೇನ್ ಚರ್ಮ ರೋಗ ಮತ್ತು ಲೈಂಗಿಕ ಸಮಸ್ಯೆ. ಸೊ ಇವೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುತ್ತೆ. ಸೊ ನಾನು ಆಕ್ಚುಲಿ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಅಂದ್ರೆ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದೆ ಅಂದ್ರೆ, ಬಹಳಷ್ಟು ಜನ ಇದನ್ನ ಮುಕ್ತವಾಗಿ ಮಾತಾಡಲ್ಲ ಸೆಕ್ಸ್ ಬಗ್ಗೆ. ತುಂಬಾ ಸಮಸ್ಯೆ ಇದೆ. ಇವತ್ತು ಪ್ರತಿಯೊಂದು 100ರಲ್ಲಿ 40 ಜನರಿಗೆ ನಿಮ್ರ ದೌರ್ಬಲ್ಯ ಇದೆ, ಶೀಘ್ರ ಸ್ಖಲನ ಇದೆ, ಹಾಗೂ ಪರ್ಫಾರ್ಮೆನ್ಸ್ ಆಂಗ್ಸೈಟಿ, ಲೋ ಸ್ಪರ್ಮ್ ಕೌಂಟು. ಆಮೇಲೆ ಬಹಳಷ್ಟು ಜನ ನನ್ನ ಹುಡುಗ ಅಂದ್ರೆ ಈ ಯಂಗ್ ಜನರೇಷನ್, ಈ ಮದ್ವೆ ಆಗವ್ರು ಇವತ್ತು ಮದ್ವೆ ಆಗಕ್ಕೆ ಹಿಂಜರಿತಿದ್ದಾರೆ. ಅದು ಏನ್ ಸಮಸ್ಯೆ? 20, 22, 25 ವರ್ಷದ ನೀವು ಹೇಳ್ತಿರ್ತೀರಿ, ನಾವು ಲೈವ್ ಅಲ್ಲಿ ಬಂದಾಗ ನೋಡ್ತಿರ್ತೀನಿ. 20, 25 ವರ್ಷದ ಹುಡುಗರಿಗೆ ಲೈಂಗಿಕ ಸಮಸ್ಯೆ, ನಿಗುರುವಿಕೆ ಸಮಸ್ಯೆ, ಶೀಘ್ರ ಸ್ಖಲನ ಅಂತಿದೆ. ಅದು ಏನ್ ಸಮಸ್ಯೆ ಏನ್ ಸರ್? ಅದರಿಂದ ಬರ್ಬೋದು? ಅದು ಬಹಳಷ್ಟು ಕಾರಣ ಇರ್ತವೆ, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ನಾವು ಫಿಸಿಕಲ್ ಕಾಸಸ್ ಅಂತ ಬೇರೆ ಹೇಳ್ತೀವಿ, ಸೈಕಾಲಜಿಕಲ್ ಕಾಸಸ್, ಸೋಷಿಯಲ್ ಕಾಸಸ್, ಸ್ಟ್ರೆಸ್ ರಿಲೇಟೆಡ್, ಹಿಂಗೆ ಬಹಳಷ್ಟು ಇರ್ತವೆ. ಸೊ ಈಗೇನಂದ್ರೆ ಫಿಸಿಕಲ್ ಕಾಸ್ ಅಂದ್ರೆ ಅಲ್ಲೇ ಅವರ ಒಂದು ಶಿಶ್ನದಲ್ಲೇ ಸಮಸ್ಯೆ ಇರುತ್ತೆ ಇವತ್ತು. ಬಟ್ ನಾವು ನನ್ನ ಪ್ರಾಕ್ಟೀಸ್ ಅಲ್ಲಿ 100ರೊಳಗಡೆ 90% ಜನರಿಗೆ ಸ್ಟ್ರೆಸ್ ಇಸ್ ದ ಮೇನ್ ಫ್ಯಾಕ್ಟರ್. ಮೇನ್ ಸ್ಟ್ರೆಸ್ ಸೈಕಾಲಜಿಕಲಿ. ಆಮೇಲೆ ಅವರವರೇ ಒಂದು ತಪ್ಪು ಕಲ್ಪನೆ, ರಿಯಲ್ ಲೈಫೇ ಬೇರೆ, ರಿಯಾಲಿಟಿನೇ ಬೇರೆ. ಸೊ 100ರಲ್ಲಿ 40 ಜನ ಅಂದ್ರೆ ಅದು ಯಾರಿಗೆ? ಜನರಲ್ ಅಲ್ಲಿ. 100ರಲ್ಲಿ 40 ಜನರಿಗೆ ಕಾಮನ್ ಆಗಿ ಸಮಸ್ಯೆ ಇದೆ. ಅದೇ ಶುಗರು, BP, ಹಾರ್ಟ್ ಇದ್ದವ್ರಿಗೆ 100ರಲ್ಲಿ 75ರಿಂದ 80 ಜನರಿಗೆ ಸಮಸ್ಯೆ ಇದೆ. ಓಕೆ. ಸೊ ಇವತ್ತು ಹುಡುಗರು ಒಂದು ಏನಂದ್ರೆ ಪಾರ್ನ್ ಅಡಿಕ್ಷನ್, ಮ್ಯಾಸ್ಟ್ರುಬೇಷನ್ ಅಡಿಕ್ಷನ್. ಸೊ ನಾನು ಬಹಳಷ್ಟು ವಿಡಿಯೋ ಮಾಡಿದ್ದೀನಿ ಅದ್ರ ಮೇಲೆ. ಸೊ ಹೆಂಗೆ ಅವ್ರವ್ರ ಜೀವನನೇ ಬೇಡ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಡ್ಯೂ ಟು ಮ್ಯಾಸ್ಟ್ರುಬೇಷನ್ ಅಡಿಕ್ಷನ್, ಹಸ್ತಮೈಥುನ, ಇಲ್ಲ ಪೋರ್ನ್ ಅಡಿಕ್ಷನ್. ಇದಾಗ್ಬಿಟ್ಟು ಅವ್ರ ಲೈಫಲ್ಲಿ ಎಷ್ಟು ಡಿಪೆಂಡೆಂಟ್ ಆಗಿರ್ತಾರೆ ಅಂದ್ರೆ ಫೋಕಸ್ ಹೋಗ್ಬಿಡುತ್ತೆ ಲೈಫಲ್ಲಿ. ಏನ್ ಕೆಲಸ ಆಫೀಸಿಗೆ ಹೋಗಕ್ಕಾಗಲ್ಲ, ಸ್ಕೂಲಿಗೆ ಹೋಗಕ್ಕಾಗಲ್ಲ. ಸೊ ನಾನು ಅತಿ ಕಡಿಮೆ ಅಂದ್ರೆ 14 ವರ್ಷದ ಹುಡುಗರಿಂದನೂ ನೋಡಿದೀನಿ. ಅದಕ್ಕಿಂತ ಮುಂಚೆನೂ ಇರ್ತಾರೆ, ಬಟ್ ಹೊರಗಡೆ ಬೆಳಕಿಗೆ ಬಂದಿರಲ್ಲ. ಶುಗರ್ ಇಲ್ಲದೆ ಇರೋರ್ಗು ಕೂಡ ಇದು ಶೀಘ್ರ ಸ್ಖಲನ ಅದು ಆಗುತ್ತೆ. ಮತ್ತೆ ಇನ್ನೊಂದ್ಸಲ ನಿಮ್ಮುರುವಿಕೆ ದೌರ್ಬಲ್ಯ. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್, ಪ್ರೀಮೆಚೂರ್ ಎಜಾಕ್ಯುಲೇಷನ್,
ಸೊ ಇರ್ರೆಸ್ಪೆಕ್ಟಿವ್ ಆಫ್ ಶುಗರು, ಹಾರ್ಟು, ಹೈಪರ್ ಟೆನ್ಷನ್, ನಾರ್ಮಲ್ ಜನರಲ್ಲೇ 140 ಜನರಿಗೆ ತೊಂದರೆ ಇದೆ. ಸರ್ 20 ವರ್ಷದಿಂದ 25 ವರ್ಷದ ಹುಡುಗರಿಗೂ ಇದೆ ಅಂತ ಹೇಳಿದ್ರಿ, ಅವ್ರಿಗೇನ್ ಟೆಸ್ಟ್ ಸರ್? ಅವ್ರೇನ್ ಆರಾಮ್ ಫ್ರೀ ಆಗಿ ಓಡಾಡ್ಕೊಂಡಿರ್ತಾರಲ್ಲ. ನೀವು ಹಂಗ ಅನ್ಕೊಂಡಿದ್ರ? ಹ್ಮ್. ಸೊ ಓದೋದ್ರಿಂದ ಹಿಡಿದು, ಫೈನಾನ್ಷಿಯಲ್ ಇಂದ ಹಿಡಿದು, ಲವ್ ಅಫೇರ್. ಅಂದ್ರೆ ಈಗ ಮಕ್ಕಳಿಗೆ ಬಹಳಷ್ಟು ಓದೋದ್ರಲ್ಲಿ ಬಹಳಷ್ಟು ನಾವು ಗಮನ ಕೊಡ್ಸಿದ್ರೆ ಅವ್ರಿಗೂ ಸ್ಟ್ರೆಸ್ ಆಗತ್ತೆ ಅಂತೀರಾ ಸರ್? ಅದು ಆಗುತ್ತೆ. ಪ್ಲಸ್ ಇವತ್ತು ಎಲ್ಲರಿಗೂ ಮೊಬೈಲ್ ಅವೈಲಬಿಲಿಟಿ, ಹೌದು. ಎಲ್ಲರ ಕೈನಲ್ಲೂ ಮೊಬೈಲ್ ಇದೆ. ಹಾ. ಸೊ ನೀವು ಏನೋ ಒಂದ್ ಸೈಟ್ ತೆಗೆದ್ರೆ ಯಾರು ಬೇಕಾದ್ರು ಏನ್ ಬೇಕಾದ್ರು, ಅದ್ರಲ್ಲಿ ಎಲ್ಲರೂ ಪೇರೆಂಟಲ್ ಕಂಟ್ರೋಲ್ ಇಟ್ಟಿರಲ್ಲ. ಸೊ ಎಲ್ಲರಿಗೂ ಈಸಿಲಿ ಅವೈಲೇಬಲ್. ಹ್ಮ್. ಸೊ ಯಾವಾಗ್ಲೂ ನೀವು ಏನ್ 24 ತಾಸು ನಿಮ್ ಮಕ್ಳ ಮೇಲೆ ಗಮನ ಇಡಕ್ ಚಾನ್ಸ್ ಇಲ್ಲ. ಹೌದೌದು. ಸೊ ಹಂಗಾಗ್ಬಿಟ್ಟು ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸೊ ಮೊದ್ಲು ಕದ್ ನೋಡ್ತೀರ, ಆಮೇಲೆ ಅದೇ ಹ್ಯಾಬಿಟ್ ಆಗ್ಬಿಡುತ್ತೆ. ಆಮೇಲೆ ಹ್ಯಾಬಿಟ್ ಆಗಿ 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 ಸೊ ಬಹಳಷ್ಟು ಜನ ಬರದೆ ನಮ್ಮ ಶಿಶ್ನ ಸಣ್ಣ ಆಗ್ಬಿಟ್ಟಿದೆ, ಹ್ಮ್. ನಿಮ್ಮೂರ್ತಾ ಇಲ್ಲ, ಹ್ಮ್. ಇನ್ನು 3 ತಿಂಗಳಿದ್ದಾಗ ಬರ್ತಾರೆ ನನ್ನ ಹತ್ರ. ಹ್ಮ್. ಇನ್ನೊಂದ್ ನಾಳೆ ಫಸ್ಟ್ ನೈಟ್ ಅಂದ್ರೆ ಇವತ್ತು ಬಂದಿರೋರು ಇದಾರೆ, ಅಯ್ಯೋ, ಹಾ. ಒಂದ್ ವಾರ ಮುಂಚೆ ಬಂದಿರೋರು ಇದಾರೆ. ಸರ್ ನಮ್ಗೇನು ಆಗ್ತಾನೆ ಇಲ್ಲ. ಹ್ಮ್. ಯಾಕೆ ಅವ್ರ ಮೈಂಡ್ ಅಲ್ಲಿ ಆತರ ಆಗಿರುತ್ತೋ ಅಥವಾ ಒಂದು ಯಾವುದೇ ಒಂದು Healthy ಕಂಟ್ರೋಲ್ ಅಲ್ಲಿ ಇದ್ದಾಗ ಎಲ್ಲಾನು ಓಕೆ. ಬಟ್ ಯಾವಾಗ ನೀವು ಎಕ್ಸೆಸಿವ್ ಮ್ಯಾಸ್ಟರ್ಬೇಷನ್, ನಾನು ಹಸ್ತಮೈಥುನ ತಪ್ಪು ಅಂತ ನಂದು ಯಾವ ವಿಡಿಯೋದಲ್ಲೂ ಹೇಳಿದ್ದಿಲ್ಲ. ನಮ್ಮ ಯಾವುದೇ ಬುಕ್ಸ್, ಗ್ರಂಥ, ನಮ್ಮ ರಿಸರ್ಚ್ ಒಳಗಡೆ ಇಲ್ಲಿ ಹಸ್ತಮೈಥುನ ತಪ್ಪು ಅಂತ ಹೇಳೇ ಇಲ್ಲ. ಬಟ್ ಯಾವುದೇ ಅತಿಯಾಗಿ ಆಗುತ್ತೆ. ಸೊ ಒಂದ್ ದಿನಕ್ಕೆ 4-5 ಸಲ, ವಾರಕ್ಕೆ 15 ಸಲ, ತಿಂಗಳಿಗೆ ಒಂದು 50 ಸಲ ಮಾಡ್ಕೊಂಡಾಗ ದಟ್ ಈಸ್ ಅಬ್ಯೂಸ್. ಅವಾಗ ಒಳಗಡೆ ಶರೀರದಲ್ಲಿ ತೊಂದರೆ ಆಗುತ್ತೆ, ರಕ್ತ ಸಂಚಾರ ಕಡಿಮೆ ಆಗುತ್ತೆ, ನಿಮ್ಮೂರಿಕೆ ಸಮಸ್ಯೆ ಆಗುತ್ತೆ. ಸೊ ನಿಮ್ಮ ಎಜಾಕ್ಯುಲೇಟರಿ ಸೆಂಟರ್ಸ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಸಮಸ್ಯೆ ಆಗಿದಾವೆ. ಸೊ ನನ್ನ ವಿಡಿಯೋ ನೋಡಿ ಸುಮಾರು ಒಂದು ನನ್ಗೆ ಅಂದ್ರೆ ಇದು ದೊಡ್ಡಸ್ತಿಗೆ ಅಂತಲ್ಲ, ಒಂದು 47 ಜನ ಮದ್ವೆ ಆಗಿದ್ದಾರೆ. ನಂಗೆ ಖುಷಿ ಇದೆ. ಸೊ ಅದಂದ್ರೆ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಾಗಿ ಮದ್ವೆ ಆಗಿರೋದು. ಸೊ ಇನ್ನು ಪಾಪ ಅವ್ರು ಚೆನ್ನಾಗಾದ್ಮೇಲೆ ಮದ್ವೆ ಆಗಿರೋ ನಮ್ಗೆ ಕರೀಲೇಬೇಕಂತ ಏನಿಲ್ಲ, ನನ್ ಕೆಲಸ ನಾನ್ ಮಾಡಿರ್ತೀವಿ. ಬಟ್ ಜನರಿಗೆ ಯೂಸ್ ಆಗ್ತದೆ, ನಂಗೆ ಅದು ಖುಷಿ ಇದೆ. ಯಾಕಂದ್ರೆ ಅವ್ರವ್ರೇ ಹೆದರ್ಕೊಂಡ್ಬಿಟ್ಟು ನಮ್ ಜೀವನ ಮುಗಿಸ್ಕೊಂಡ್ಬಿಟ್ವಾ ಅಂತ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಸೊ ನಾನು ಈ ಒಂದು ಮಾಧ್ಯಮ ಮುಖಾಂತರ ಹೇಳೋದೇನಂದ್ರೆ, ಯಾರು ಹೆದರಕ್ ಹೋಗ್ಬೇಡಿ. ಸಮಸ್ಯೆ ಆಗಿದೆ ಅಂದ್ರೆ ಬಟ್ ಪರಿಹಾರ ಇರುತ್ತೆ. ಸೊ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ, ನನಗೆ ಮಾಡ್ಬೇಕಂತ ನಿಮ್ಮ ನಿಯರೆಸ್ಟ್ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ, ಕೌನ್ಸಿಲಿಂಗ್ ತಗೊಳ್ಳಿ, ಅಡ್ವೈಸ್ ತಗೊಳ್ಳಿ. ಅದಕ್ಕೆ ಪರಿಹಾರ ಇರುತ್ತೆ. ಪರಿಹಾರ ಇಲ್ಲ ಅನ್ನೋದು ಯಾವ್ದು ಇಲ್ಲ. ಅರ್ಥ ಆಯ್ತಾ? ಸೊ ಬಟ್ ಸರಿಯಾದ ಮಾಹಿತಿ ಇರ್ಬೇಕು. ಮಾಹಿತಿ ಕೊರತೆ ತುಂಬಾ ಇದೆ. ಯಾಕಂದ್ರೆ ಇದನ್ನ ಓಪನ್ ಆಗಿ, ಈಗ ನಿಮ್ಗೆ ಶುಗರ್ ಇದೆ ಅಂತಂದ್ರು ಹೇಳ್ಕೊಂತೀರಾ, ಹಾರ್ಟ್ ಇದೆ ಹೇಳ್ಕೊಂತೀರಾ, ಮಂಡಿ ನೋವು ಇದೆ ಹೇಳ್ಕೊಂತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ಸೆಕ್ಷುವಲ್ ಪ್ರಾಬ್ಲಮ್ಸ್, ಸೊ ಪ್ರೆಸ್ಟೀಜ್ ವಿಷಯ, ಈಗೋ, ಇಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ. ಎಷ್ಟು ಜನ ಬರ್ತಾರೆ ಸರ್, ಮಾಸ್ಕ್ ಹಾಕೊಂಡ್ ಬರ್ತಾರೆ, ಸರ್ ಪ್ಲೀಸ್ ಯಾರ ಹತ್ರ ಇದು ಎಥಿಕಲ್ ಅಂದ್ರೆ ನಾವು ಒಂದು ಎಥಿಕಲ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪ್ರೈವಸಿ ಮೇಂಟೈನ್ ಮಾಡ್ಲೇಬೇಕು. ಮಾಡೇ ಮಾಡ್ತೀವಿ. ಅದು ಸಣ್ಣ ಜ್ವರನೂ ಇರ್ಬೋದು, ದೊಡ್ಡ ಸಮಸ್ಯೆನೂ ಇರ್ಬೋದು. ಸೊ ಅದ್ ಓನ್ಲಿ ಬಿಕಾಸ್ ಎಲ್ಲಿ ಜನ ಏನ್ ಅನ್ಕೊಂತಾರ ಅನ್ನೋ ಹೆದರಿಕೆಗೆ ಬಹಳಷ್ಟು ಜನ ತೋರ್ಸ್ಕೊಳಂಗಿಲ್ಲ ಡಾಕ್ಟರ್ ಹತ್ರ. ಕೊನೆ ಮಟನು ಕೊರಗಿರೋರು ಇದಾರೆ. ಸರ್ ಇದು ಇಂಗ್ಲಿಷ್ ಮೆಡಿಸಿನ್, ಈಗ ಸೆಕ್ಸಾಲಜಿ ಪ್ರಾಬ್ಲಮ್ ಇದ್ರೆ, ಈಗ ನೀರಿಗೆ ಸಮಸ್ಯೆ ಆಗಲಿ, ಅದು ಧಾತು ಹೋಗೋದಾಗ್ಲಿ, ಇವೇನೇನು ಇದೆಯಲ್ಲ, ಇವು ಇಂಗ್ಲಿಷ್ ಮೆಡಿಸಿನ್ ತೋಡಿದ್ರೆ ಇಫೆಕ್ಟ್ ಏನಿಲ್ಲ, ಸೈಡ್ ಎಫೆಕ್ಟ್? ನಮ್ಮ ಇಂಗ್ಲಿಷ್ ಮೆಡಿಸಿನ್ ಒಳಗಡೆ ಸೈಡ್ ಎಫೆಕ್ಟ್ ಅಂದ್ರೆ ನೀವು ಹೇಳ್ತಾರೆ ಸೈಡ್ ಎಫೆಕ್ಟ್ ಇಲ್ವಾ ಅಂತ. ಎಲ್ಲದಕ್ಕೂ ಯಾವುದೇ ಕೋರ್ಸ್ ಆಫ್ ಮೆಡಿಸಿನ್ ಅಲ್ಲೂ ಅದ್ರದ್ದು ಯಾವ ಸೈಡ್ ಎಫೆಕ್ಟ್ ಇದೆ. ಈವನ್ ನೀವು ಸಿಂಪಲ್ ಪ್ಯಾರಾಸಿಟಮಾಲ್ ಮಾತ್ರೆಗೂ ಸೈಡ್ ಎಫೆಕ್ಟ್ ಇದೆ. ಸೊ ನಾವು ಯಾವುದೇ ಮಾತ್ರೆ ಹಾಕ್ಬೇಕಾದ್ರೂ ರಿಸ್ಕ್ ಜಾಸ್ತಿ ಇದೆಯೋ ಬೆನಿಫಿಟ್ ಜಾಸ್ತಿ ಇದೆಯೋ ನೋಡ್ತೀವಿ. ಸೊ ಬೆನಿಫಿಟ್ ಜಾಸ್ತಿ ಇದೆ ನಾವು ಹಾಕ್ಲೇಬೇಕು. ಈಗ ನೀವು ಸಾಯ್ತಾ ಇದ್ರೆ ಇದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೆ ಬಿಡ್ತೀವ? ಗ್ಯಾಸ್ಟ್ರಿಕ್ ಆಗೋದು ದೊಡ್ಡದಲ್ಲ, ಜೀವ ಉಳಿಬೇಕು. ಹಂಗೆ ಯಾವುದೇ ಮಾತ್ರೆ ಹಾಕ್ಬೇಕಾದ್ರೆ ಡೆಫಿನೆಟ್ ಆಗಿ ನಾವು ರಿಸ್ಕ್ ವರ್ಸಸ್ ಬೆನಿಫಿಟ್ ನೋಡಿದಾಗ ಈ ಮನುಷ್ಯಂಗೆ ಇದು ಅವಶ್ಯಕತೆ ಇದೆ, ಇಲ್ಲ ಇವನು ಖಿನ್ನತೆಗೆ ಹೋಗ್ತಾನೆ, ಡಿಪ್ರೆಷನ್ ಹೋಗ್ತಾನೆ, ನಾಳೆ ಒಂದ್ ಸಂಸಾರ ಮುರಿಯುತ್ತೆ, ಹೆಂಡತಿ ಬಿಟ್ಟು ಒಂದೊಂದ್ ದಿನಕ್ಕೆ ಹೆಂಡತಿ ಬಿಟ್ಟು ಹೋಗಿರೋರು ಇದಾರೆ, ಒಂದ್ ವಾರಕ್ಕೆ ಹೆಂಡತಿ ಬಿಟ್ಟು ಹೋಗಿರೋರು ಇದಾರೆ. ಎಷ್ಟು ಸಂಸಾರ ಮುರಿದ್ರು, ಅದರಿಂದ ಅವ್ರ ಅಪ್ಪ ಅಮ್ಮಂಗ್ ಟೆನ್ಷನ್, ಬಹಳಷ್ಟು ಸಮಸ್ಯೆ ಆಗ್ತಾವ ಇವತ್ತು ಹುಡುಗರು. ಹಂಗಾಗಿ ಮದ್ವೆ ಆಗಕ್ಕೆ ಹೆದರ್ತಾ ಇದಾರೆ. ಎಷ್ಟು ತಿಂಗಳು ತಗೋಬೇಕು ಸರ್ ಕೋರ್ಸ್? ಈಗ ಹಸು ನಂದು ಇಷ್ಟಿದೆ, ಒಬ್ರದ್ದು ಇಷ್ಟಿರುತ್ತೆ, ಒಬ್ರದ್ದು ಇಷ್ಟಿರುತ್ತೆ. ಸೊ ಹಂಗೆ ಒಬ್ರಿಗೆ 4 ತಿಂಗಳಿಗೆ ಸರಿ ಆಗ್ಬೋದು, ಒಬ್ರಿಗೆ 6 ತಿಂಗಳು ಬೇಕಾಗ್ಬೋದು. ಮತ್ತೆ ಅದ್ರ ಜೊತೆಗೆ BP ಶುಗರ್ ಇದೆ ಅಂದ್ರೆ ಇನ್ನೂ ಜಾಸ್ತಿ ಬೇಕಾಗ್ಬೋದು. ಅವ್ರ ಮಾನಸಿಕ ಸ್ಥಿತಿ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಹಿಂಗೆ ಖಂಡಿತ ಒಳಗ ನಮ್ ಮೆಡಿಕಲ್ ಫೀಲ್ಡ್ ಅಲ್ಲಿ 1+1 2 ಅಂತ ಹೇಳಕ್ ಆಗಲ್ಲ. ಅದು 21 ಆಗ್ಬೋದು, 11 ಆಗ್ಬೋದು, 12 ಆಗ್ಬೋದು. ಹಂಗೆ ಸೊ ಒಬ್ರಿಗೆ 5 ತಿಂಗಳು, ಒಬ್ರಿಗೆ 4 ತಿಂಗಳು, ಒಬ್ರಿಗೆ ಸರ್ ಒಂದೇ ವಾರಕ್ಕೆ ನಂಗೆ ಬಹಳ ಚೆನ್ನಾಗಿದ್ದೀನಿ ಅನ್ನೋರು ಇದಾರೆ.
ಅದು ತಗೊಳ್ಳದೇ ಇದ್ರು ನಾವು ಪರ್ಫಾರ್ಮೆನ್ಸ್ ಮಾಡಿದೀವಿ ಸರ್ ಅಂತ ಹೇಳೋರು. ಹಾ ಹಂಗೂ ಇದಾರೆ, ಒಂದ್ ವಾರಕ್ಕೆ ಚೆನ್ನಾಗಿರೋ ಇದಾರೆ. ಹ್ಮ್. ಒಬ್ಬೊಬ್ರು 6 ತಿಂಗಳು ತಗೊಂಡ್ರು ಸರ್ ನಮಗೆ 20-30% ಅಷ್ಟೇ ಚೆನ್ನಾಗಿದೆ ಅನ್ನೋರು ಇದಾರೆ. ಸೊ ನಾವ್ ನಮ್ಮ ಹತ್ರನ ಈಗ 80 ಯಾವುದೇ ಒಂದು ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಫುಲ್ 100ಕ್ಕೆ 100 ಆಗುತ್ತೆ. ಈಗ ನಾವು ಆಪರೇಷನ್ ಮಾಡ್ಬೇಕಾದ್ರೆ ಬರ್ಸ್ಕೊಂತೀವಿ ನಿಮ್ದೇ ಗ್ಯಾರಂಟಿ ಅಂತ. ಸೊ ಮೆಡಿಕಲ್ ಫೀಲ್ಡ್ ಒಳಗೆ ಯಾವ್ದು ಗ್ಯಾರಂಟಿ ಇಲ್ಲ. ಸೊ ನಾವು ಪ್ರಯತ್ನ, ಇಟ್ಸ್ ಟ್ರೀಟ್ಮೆಂಟ್ ಪ್ರಾಕ್ಟೀಸ್. ಸೊ ಹೊಸದು ಇದಕ್ಕಾಗಿಲ್ಲ ಮತ್ತೊಂದು ನೋಡ್ತೀವಿ, ಮತ್ತೇನೋ ಹೊಸ ಟೆಸ್ಟ್ ಮಾಡಿಸಿ, ಈ ತರ ಬಹಳಷ್ಟು ಇರುತ್ತೆ. ಸರ್ ಈಗ ಧಾತು ಒಳಗಡೆ ಜಮಾ ಆಗತ್ತಲ್ಲ, ಅದು ಡೈಲಿ ಆಗುತ್ತೋ ಅದು ಹೊರಗಡೆ ಆಗದೇ ಇದ್ರೆ ಏನಾದ್ರು ಶರೀರಕ್ಕೆ ಏನೋ ಪ್ರಾಬ್ಲಮ್ ಆಗುತ್ತಾ? ಕೆಲವರು 6 ತಿಂಗಳು 1 ವರ್ಷ, ಈಗ ಕೆಲವೊಂದ್ ಕಡೆ ಕಸ್ಟಡಿಯಲ್ಲಿ ಜೈಲಲ್ಲಿ ಅಂತಲ್ಲಿ ಏನೋ ಇರ್ತಾರೆ. ಕೆಲವರು ನೋಡ್ತಿರ್ತೀರ ಸನ್ಯಾಸಿಗಳಿರ್ತಾರೆ, ಯಾರು ಇರ್ತಾರೋ, ಅವ್ರ ಧಾತು ಹೊರಗಡೆ ಆಗದೆ ಇದ್ರೆ ಅವ್ರಿಗೆ ಏನಾದ್ರು ಶರೀರದಲ್ಲಿ ತುಂಬಿಕೊಂಡು ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ? ಸೊ ದೇವ್ರು ನಮ್ಗೆ ಸೃಷ್ಟಿ ಮಾಡ್ಬೇಕಾದ್ರೆ ಇವೆಲ್ಲ ನಮ್ಗಿಂತ ಜಾಸ್ತಿ ಯೋಚನೆ ಮಾಡಿ ಪ್ರಕೃತಿ ನಮ್ಮನ್ನ ಹೆಂಗೆ ಡೆವಲಪ್ ಮಾಡಿದೆ ಅಂದ್ರೆ, ನೀವು ಒಂದು ಹುಡ್ದಾಗಿಂದ ಸಹಾಯ ಮಟ್ಟ ನೀವು ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಗೆ ಏನ್ ತೊಂದರೆ ಆಗಲ್ಲ, ಏನು ಆಗಲ್ವಾ? ಏನು ಆಗಲ್ಲ. ಸೊ ನಮ್ದು ಅದು ಸ್ಪರ್ಮಟೋಜೆನಿಸಿಸ್ ಅನ್ನೋದು ಒಂದು ಪ್ರೋಸೆಸ್. ಸೊ ಆಗ್ತಾ ಇರ್ತವೆ, ಹೋಗ್ತಾ ಇರುತ್ತೆ, ಸೊ ಒಂದು ಶುಕ್ರಾಣು ಬೆಳಿಲಿಕ್ಕೆ, ಒಂದು ಮೆಚೂರ್ ಆಗ್ಲಿಕ್ಕೆ 90 ದಿವಸ ಬೇಕು. ಹಾಗಾಗಿ ಮಿನಿಮಮ್ 3 ತಿಂಗಳು ಯಾಕೆ ತಗೋಬೇಕಂತ ಹೇಳ್ತೀವಿ ನಾವು ಟ್ರೀಟ್ಮೆಂಟ್ ಅಂದ್ರೆ, 90 ದಿನ ಬೇಕು. ಈ ಮಕ್ಳಾಗವ್ರು ಟ್ರೈ ಮಾಡ್ತಿರ್ತಾರೆ, ನಮ್ಮ ಹತ್ರ ಬರ್ತಾರೆ, ಸ್ಪರ್ಮ್ ಜಾಸ್ತಿ ಆಗ್ಬೇಕು, ಮೊಟಿಲಿಟಿ ಮುಂದೆ ಹೋಗ್ಬೇಕಂದ್ರೆ ಮೊಟಿಲಿಟಿ ಬೇರೆ ಬೇರೆ ಇರುತ್ತೆ ಫ್ಯಾಕ್ಟರ್ಸ್. ಸೊ ಅವೆಲ್ಲ ಜಾಸ್ತಿ ಮಾಡಕ್ಕೆ ಸೊ ನಮ್ಮ ಒಂದು ಟೆಸ್ಟಿಸ್ ಒಳಗಡೆ 60ರಿಂದ 62 ದಿವಸ ಬೇಕು, ಇಲ್ಲ 65. ಅದು ಸ್ಟೋರ್ ಆಗೋದು ಎಪಿಡೈಮಿಸ್ ಒಳಗಡೆ ಸ್ಟೋರ್ ಆಗುತ್ತೆ. ಸೊ ಟೋಟಲ್ 90 ದಿವಸದ ಲೆಕ್ಕಾಚಾರ. ಸೊ ನೀವು ದಿನಾ ಪ್ರಕ್ರಿಯೆ ಅದು ನೀವು ಮಾಡ್ಕೊಂಡಿಲ್ಲ ಅಂದ್ರೂ ಹೊಸದಾಗಿ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ನೀವು ಮಾಡ್ಕೊಂಡು ರಿಲೀಸ್ ಆದ್ರೂ ನಿಮ್ಗಿಲ್ಲ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಒಂದು ಸಿಗ್ನಲ್ ಇರುತ್ತೆ. ನಿಮ್ಗೆ ಜಾಸ್ತಿ ಖರ್ಚಾಗಿಲ್ಲ ಅಂದ್ರೆ ಕಡಿಮೆ ಸಿಗ್ನಲ್ ಕಳ್ಸುತ್ತೆ. ಖರ್ಚು ಜಾಸ್ತಿ ಆಗ್ತದೆ ಅಂದ್ರೆ ಜಾಸ್ತಿ ಸಿಗ್ನಲ್ ಕಳಿಸಿ ನಮ್ಮ ಬಾಡಿ ಅದು ರಿಕವರ್ ಮಾಡ್ತದೆ. ಆ ಖರ್ಚಾಗಿಲ್ಲ ಅಂದ್ರೆ ಸಿಗ್ನಲ್ ಕಳಿಸ್ತಾ ಇರಲ್ಲ, ಪ್ರೊಡಕ್ಷನ್ ನಿಧಾನ. ಸೊ ಡಿಮ್ಯಾಂಡ್ ಸಪ್ಲೈ ಎರಡು ಮ್ಯಾಚ್ ಆಗ್ತಾ ಇರುತ್ತೆ. ಸೊ ನಮ್ಗಿಂತ ಜಾಸ್ತಿ ಪ್ರಕೃತಿಗೆ ಗೊತ್ತು ಹೆಂಗ್ ಅದನ್ನ ಇದು ಮಾಡ್ಬೇಕಂತ. ಸೊ ಕೆಲವ್ರು ದಿನಾ ಸೆಕ್ಸ್ ಮಾಡೋರು ಇರ್ತಾರೆ, ಕೆಲವ್ರು ವಾರಕ್ಕೆ ಒಂದ್ಸಲ ಮಾಡೋರು ಇರ್ತಾರೆ, ಕೆಲವ್ರು ತಿಂಗಳಿಗೆ ಮಾಡೋರು ಇರ್ತಾರೆ. ಸೊ ಅದರಿಂದ ಯಾರಿಗೂ ಏನ್ ಸಮಸ್ಯೆ ಆಗಿಲ್ಲ. ಸರ್ ಈಗ ಡ್ರಿಂಕ್ ಮಾಡ್ತಾರಲ್ಲ, ಹೆವಿ ಡ್ರಿಂಕ್ ಮಾಡೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ತಂಬಾಕು ತಿನ್ನೋದ್ರಿಂದ, ಮಾವಾ ತಿನ್ನೋದ್ರಿಂದ ಏನಾದರೂ ಈ ಲೈಂಗಿಕ ಸಮಸ್ಯೆಗೆ ಆಗ್ಬೋದಾ? ಇಟ್ಸ್ ಡೈರೆಕ್ಟ್ಲಿ ಎಫೆಕ್ಟ್. ಹೆಂಗೆ ಸರ್? ಸೊ ನಿಮ್ಮ ರಕ್ತನ ಡ್ರಿಂಕ್ಸ್ ಮಾಡೋರು, ತಂಬಾಕು, ಗುಟ್ಕಾ ಇವೆಲ್ಲ ಮಾಡೋರು, ಸೊ ರಕ್ತ ಸಂಚಾರ ಕಡಿಮೆ ಆಗುತ್ತೆ ತಂಬಾಕಿಂದ, ಅಥೆರೋಸ್ಕ್ಲೆರೋಟಿಕ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಸೊ ಡೆಫಿನೆಟ್ಲಿ ಇವು ಯಾರ್ಯಾರು ಮಾಡ್ತಾ ಇದಾರೆ, ತಂಬಾಕು, ಗುಟ್ಕಾ, ಡ್ರಿಂಕ್ಸು, ಸ್ಮೋಕಿಂಗು, ಎನಿ ಫಾರ್ಮ್ ಆಫ್ ಟೊಬ್ಯಾಕೋ, ಡೆಫಿನೆಟ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಈಗಾಗಲೇ ಇದ್ರ ಮುಂದೆ ವಯಸ್ಸಿಗೆ ಬಂದಾಗ ಆಗುತ್ತೆ. ಡೆಫಿನೆಟ್ ಆಗುತ್ತೆ. ಅಂದ್ರೆ 100% ಪರಿಣಾಮ ಬೀರುತ್ತೆ. 100ಕ್ಕೆ 100.